ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಬ್ಲೆಸ್ಸಿಂಗ್ಸ್ ಏನಿದೆ ನೋಡೋಣ. ಗಣೇಶನ ಆಶೀರ್ವಾದ ಏನಿದೆ ನೋಡೋಣ. ಎಲ್ಲೋ ಪ್ರಯಾಣ ಹೋಗೋದ್ರಲ್ಲಿ ಇದೀರಾ, ಆಶೀರ್ವಾದ ಇದೆ, ಹೋಗ್ಬಿಟ್ ಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ನಿಮ್ ಜೀವನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದು ಆಧ್ಯಾತ್ಮಿಕ ಪ್ರಯಾಣ ಆಗಿರುತ್ತೆ, ಆಧ್ಯಾತ್ಮಿಕ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಪರೀಕ್ಷೆಯಲ್ಲಿ ಮಾರ್ಕ್ ಹೇಗ್ ಬರುತ್ತೋ ಅನ್ನುವಂತ ಭಯದಿಂದ ಒಂದಷ್ಟು ತೊಂದರೆಗಳನ್ನ ಮಾಡ್ಕೊಳ್ಬೇಡಿ. ಪರೀಕ್ಷೆಯಲ್ಲಿ ಒಳ್ಳೆ ನಂಬರೇ ಬರುತ್ತೆ ನಿಮ್ಗೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಸಂಗೀತದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ ಅನ್ನುವಂಥದ್ದು ಇದೆ. ಗುರುಗಳಿಗೆ ಏನೋ ಬಂಗಾರದ ಬಳೆನೋ ಸಮಥಿಂಗ್ ಏನೋ ಗೋಲ್ಡ್ ಗಿಫ್ಟ್ ಕೊಡುವಂತ ಸಾಧ್ಯತೆ ಇದೆ. ನಿಮ್ಗೆ ಕಲಿಸ್ಕೊಟ್ಟಂತ ಗುರುಗಳಿಗೆ ಸಮಥಿಂಗ್ ಏನೋ ಗೋಲ್ಡ್ ಕೊಡ್ತೀರಾ ಅನ್ನುವಂಥದ್ದು ಇದೆ. ರಿಲ್ಯಾಕ್ಸ್ ಮಾಡಿ, ಜಾಸ್ತಿ ಚಿಂತೆ ಮಾಡ್ಬೇಡಿ. ಇವ್ರು ಬರ್ತಾರೋ, ಇವ್ರು ಬಂದ್ರೆ ಏನ್ ಮಾಡೋದು, ಅವ್ರು ಬಂದ್ರೆ ಏನ್ ಮಾಡೋದು, ಈ ತರ ಏನು ತಲೆ ಕೆಡ್ಸ್ಕೊಳ್ಬೇಡಿ. ಎಲ್ಲವೂ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ರಿಲ್ಯಾಕ್ಸ್ ಮಾಡಿ, ಆರೋಗ್ಯದ ಕಡೆ ಗಮನನ ಕೊಡಿ. ಸೊ ತುಂಬಾ ಪ್ರಯಾಣ ಮಾಡ್ತಿದ್ದೀರಾ, ಸ್ವಲ್ಪ ರೆಸ್ಟ್ ಮಾಡೋದನ್ನ ಕಲೀರಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆಗೆ ರಕ್ಷೆ ಇದೆ. ಸೊ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ. ಹೊಸ ಮನೆಗೆ ಹೋಗ್ತಾ ಇದ್ದೀರಾ, ಅಲ್ಲೂ ಕೂಡ ನಿಮ್ಗೆ ರಕ್ಷೆ ಇದೆ ಅನ್ನುವಂಥದ್ದು ಇದೆ. ಸೊ ಪ್ರಾಮಿಸ್ ಆಫ್ ಫ್ಯೂಚರ್ ಇದೆ. ಸೊ ಫ್ಯೂಚರ್ ಚೆನ್ನಾಗಿರುತ್ತೆ. ಒಂದು ದೊಡ್ಡ ಏನ್ ಹೇಳೋದು, ಒಂದು ಲಾಂಗ್ ಹಿಡನ್ ಜರ್ನಿನ ನೀವು ಮುಗಿಸಿದೀರಾ, ಒಂದು ಸ್ಪಿರಿಚುವಲ್ ಜರ್ನಿನ ಮುಗಿಸಿದೀರಾ ಅನ್ನುವಂಥದ್ದು ಇದೆ. ಒಂದು ಕರೆ, ಸಂಗೀತದ ಕರೆ ಕೂಡ ನಿಮ್ಗೆ ಬರಬಹುದು. ನಿಮ್ಮ ಕ್ರೌನ್ ಚಕ್ರನ ಚೆನ್ನಾಗಿ ನೋಡ್ಕೊಳ್ಳಿ. ಆಧ್ಯಾತ್ಮಿಕದ ಕಡೆ ಹೆಚ್ಚಿನ ಒಲವನ್ನ ತೋರಿಸ್ತೀರಾ. ತಲೆಗೆ ಹೆಲ್ಮೆಟ್ ಧರಿಸೋದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಓದಿನ ವಿಚಾರದಲ್ಲಿ ಹೆಚ್ಚಿನ ಗಮನನ ಕೊಡಿ. ನಿಮ್ಮ ಲೆಕ್ಕಪತ್ರಗಳು ಸರಿಯಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಣ್ಣ ಸಣ್ಣ ಮಿಸ್ಟೇಕ್ ದೊಡ್ಡ ತಲೆಗಳನ್ನ ಉರುಳಿಸುತ್ತೆ. ಸೊ ಹಾಗಾಗಿ ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಥ್ರೋಟ್ ಚಕ್ರನ ಬ್ಲಾಕ್ ಮಾಡಿರೋರಿಗೆ ಸಾಕಷ್ಟು ಶಿಕ್ಷೆ ಕಾದಿದೆ, ರೆಡಿ ಆಗ್ಬಿಡಿ. ನೀವೇ ತಪ್ಪಿಸ್ಕೊಳಕ್ ಹೋದ್ರು ಅದು ತಪ್ಪಿಸ್ಕೊಳ್ಳೋದಕ್ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಥ್ರೋಟ್ ಚಕ್ರಕ್ಕೆ ಸಂಬಂಧಪಟ್ಟಂಗೆ ಏನೇನೋ ಸಮಸ್ಯೆಗಳಾಗಿತ್ತು, ಅದಕ್ಕೆ ಕ್ಷಮೆನೂ ಕೂಡ ಇಲ್ಲ, ಅಥವಾ ಅದಕ್ಕೆ ರೀಫಂಡ್ ಕೂಡ ಇಲ್ಲ ಅನ್ನುವಂತ ರೀತಿಲಿ ಇದೆ. ಸೊ ಏನೇನ್ ತೊಂದ್ರೆ ಮಾಡಿದ್ರೋ ನಿಮ್ ಜೀವನದಲ್ಲಿ, ಯಾರ್ ತೊಂದ್ರೆ ಮಾಡಿದ್ರೋ, ಅಥವಾ ನೀವ್ ಎಷ್ಟೇ ಬಾಯ್ ಬಡ್ಕೊಂಡು ಇದು ನಿಜ, ಇದು ನಿಜ, ಇದು ಸುಳ್ಳು, ಇದು ಸುಳ್ಳು, ಇದು ಸತ್ಯ, ಇದು ಸತ್ಯ ಅಂತ ನೀವ್ ಹೇಳಿದ್ರು ಯಾರು ಕೇಳಲಿಲ್ವೋ ಅದ್ರ ಪ್ರತಿಫಲನ ಅವ್ರು ಅನುಭವಿಸ್ತಾರೆ. ಸತ್ಯಮೇವ ಜಯತೆ, ಎಂಡ್ ಆಫ್ ದಿ ಡೇ ಇದೆ ಇಲ್ಲಿ. ಸೊ ಹಾಗಾಗಿ ಸತ್ಯಕ್ಕೆ ಯಾವತ್ತು ಜಯ ಇರುತ್ತೆ, ಯೋಚನೆ ಮಾಡ್ಬೇಡಿ. ಸತ್ಯವಂತರನ್ನಷ್ಟೇ ನೀವು ಜೊತೆಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಸುಳ್ಳು ಯಾವುದು, ಸತ್ಯ ಯಾವುದು, ಹಾಲಿಂದು ಹಾಲಿಗೆ, ನೀರಿಂದು ನೀರಿಗೆ, ಇದು ಆದಷ್ಟು ಬೇಗ ಗೊತ್ತಾಗುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ಕೆಪಾಸಿಟಿ ಆಫ್ ಲವ್. ಸೊ ಪ್ರೀತಿಗೆ ತುಂಬಾ ಶಕ್ತಿ ಇದೆ. ನಿಮ್ಮನ್ನ ಪ್ರೀತಿ ಮಾಡುವಂತ ವ್ಯಕ್ತಿ ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ, ನಿಮ್ಗೆ ಗಿಫ್ಟ್ ಕೊಟ್ಟು ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮನ್ನ ಪ್ರೀತಿ ಮಾಡುವಂತ ವ್ಯಕ್ತಿ ಸೀಕ್ರೆಟ್ ಅಡ್ಮೈರ್ ಇರಬಹುದು. ಮೇ ಬಿ ಅವ್ರು ಬಂದು ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಕೊಡಬಹುದು, ಎಂಗೇಜ್ಮೆಂಟ್ ಮಾಡ್ಕೊಂಡು ಸಿಹಿ ತಿನ್ನುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಸೊ ಪ್ರೀತಿಗೆ ಅಂತ ಶಕ್ತಿ ಇದೆ. ಪ್ರೀತಿನ ಉಳಿಸ್ಕೊಳ್ಳುವಂತ ಮನಸ್ಥಿತಿ ಇರೋರು ಈ ಪ್ರೀತಿನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕೆಪಾಸಿಟಿ ಆಫ್ ಲವ್, ಪಾಸಿಟಿವ್ ಔಟ್ಲುಕ್. ಸೊ ಪ್ರೀತಿ ಒಂದು ಪಾಸಿಟಿವ್ ಔಟ್ಲುಕ್ ನ ತಂದ್ಕೊಡುತ್ತೆ ನಿಮ್ ಜೀವನಕ್ಕೆ ಅಂತ ಗಣೇಶ ಹೇಳ್ತಿದ್ದಾರೆ. ಸಪ್ತಮುಖಿ ಗಣೇಶ ನಿಮ್ಮ ಜೀವನದಲ್ಲಿ ಪ್ರತಿ ಕರಾಳ ಅಮಾವಾಸ್ಯೆಯನ್ನ ತೆಗೆದು ಹುಣ್ಣಿಮೆಯನ್ನ ಕೊಡ್ತಿದ್ದಾರೆ, ಒಂದು ಬೆಳದಿಂಗಳನ್ನ ಕೊಡ್ತಿದ್ದಾರೆ, ಒಂದು ಬೆಳಕನ್ನ ಕೊಡ್ತಿದ್ದಾರೆ. ಸೊ ನಿಮ್ಮ ಜೀವನದಲ್ಲಿ ಆರಂಭದಿಂದ ಅಂತ್ಯದವರೆಗೂ, ಅಂತ್ಯದಿಂದ ಆರಂಭದವರೆಗೂ ಯಾರು ಎಷ್ಟೇ ತಡೆದ್ರು ಗಣೇಶ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ. ಅವರ ರಕ್ಷೆ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಯಾರ್ ಏನೇ ಮಾಡ್ಲಿ, ಯಾವ ಗ್ರಹಗತಿಗಳು ನಿಮ್ಮ ವಿರುದ್ಧವಾಗಿರ್ಲಿ, ನಿಮ್ಮ ಪರವಾಗಿರ್ಲಿ, ಏನೇ ಆಗಿರ್ಲಿ, ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಕಾಪಾಡೋದಕ್ಕೆ ಗಣೇಶ ಯಾವಾಗ್ಲೂ ಇರ್ತಾರೆ. ಗಣೇಶನ ಕಂಟ್ರೋಲ್ ಅಲ್ಲಿ ನಿಮ್ಮ ಜೀವನ ಯಾವಾಗ್ಲೂ ಸುರಕ್ಷಿತವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಭಯ ಬೇಡ ಮಗಳೇ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ನಿಮ್ಮನ್ನ ನೀವು ಹೆಚ್ಚು ಅರ್ಥ ಮಾಡ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ಧ್ಯಾನ ಮಾಡಿ, ಶುದ್ಧೀಕರಿಸ್ಕೊಳ್ಳಿ, ಸ್ಥಳ ಶುದ್ಧೀಕರಿಸ್ಕೊಳ್ಳಿ. ಏನ್ ಗಲೀಜಾಗಿ ಇರ್ತೀರಾ, ಅದೇ ಗಲೀಜ್ ಹಾಸಿಗೆ, ಅದೇ ಗಲೀಜ್ ದಿಂಬು, ಅದೇ ಗಲೀಜ್ ಊಟ, ಅದೇ ಗಲೀಜ್
ನೀವು ಓದುವಂತ ಸ್ಥಳ, ನಿಮ್ಮ ಆಫೀಸ್ ಸ್ಥಳ, ನಿಮ್ಮ ಮನೆ ಸ್ಥಳ, ನಿಮ್ಮ ಧ್ಯಾನದ ಸ್ಥಳ, ನಿಮ್ಮ ಪೂಜಾ ಮಂದಿರ, ಇದೆಲ್ಲವನ್ನು ಕೂಡ ಶುದ್ಧೀಕರಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ, ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸಿಂದ ಒಂಚೂರು ಸಮಸ್ಯೆಗಳಾಗಬಹುದು. ಜೊತೆಗೆ ಏನೋ ಒಂದು ಸಡನ್ ಸಾವಿನ ಸುದ್ದಿ ಕೇಳಿ ನೀವು ಎಲ್ಲಿಗೋ ಪ್ರಯಾಣ ಹೋಗುವಂತಹ ಸಾಧ್ಯತೆಗಳು ಕೂಡ ಇದೆ. ಜ್ಯೋತಿರ್ಲಿಂಗ ದರ್ಶನ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಪ್ರೀತಿ ಪಾತ್ರರು ನೀವು ಚೆನ್ನಾಗಿರೋದನ್ನ, ಖುಷಿಯಾಗಿರೋದನ್ನ ನೋಡಿ ಕಣ್ ತುಂಬಿಕೊಂಡು ಖುಷಿಯಾಗಿ ನಿಮ್ಮನ್ನ ಬಿಟ್ಟು ಹೋಗುವಂತ ಸಮಯ ಬಂದಿದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಒಂಚೂರು ಆರೋಗ್ಯದ ಕಡೆ ಗಮನನ ಕೊಡಿ, ಕಣ್ಣಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ನೀವು ಖುಷಿಯಾಗಿ ಇರೋದನ್ನ, ಮಗುನ ನೋಡ್ತಾನೆ ಯಾರೋ ಇಲ್ಲಿ ಗೊತ್ತಿಲ್ಲ ಗಣೇಶ ಮಗುನ ನೋಡ್ತಾ ಯಾರೋ ಇಹಲೋಕನ ತ್ಯಜಿಸುವಂತ ಸಾಧ್ಯತೆಗಳಿದೆ. ಬಟ್ ಟ್ರೈ ಮಾಡಿ ಆದಷ್ಟು ಬೇಗ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರ್ಸೋ ಅದಕ್ಕೆ ಸಾಧ್ಯ ಆದ್ರೆ ಸೊ ಗಣೇಶನ ಆಶೀರ್ವಾದ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅನ್ನ ಸಂತರ್ಪಣೆ ಅಥವಾ ಅನ್ನ ಸೇವೆನ ಮಾಡಿ ದೇವರಿಗೆ, ಇದರಿಂದ ಒಳ್ಳೇದಾಗತ್ತೆ, ಪ್ರಸಾದ ಸೇವೆನ, ಪ್ರಸಾದ ವಿನಿಯೋಗನ ಮಾಡಿ ಅನ್ನುವಂಥದ್ದು ಇದೆ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಯಾರು ಇಲ್ಲ ಅನ್ಸಿದ್ರೋ ಅವ್ರ ಬದುಕು ಖಾಲಿ ಆಗತ್ತೆ. ಅವರ ಜೀವನದಲ್ಲಿ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಇಲ್ಲವಾಗುವಂತ ಸಮಯ ಹತ್ತಿರದಲ್ಲೇ ಇದೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಶತ್ರುಗಳು ಯಾರು ನಿಮ್ಗೆ ಅದನ್ನ ಮಾಡಿದ್ರು ಅದು ಅವರಿಗೆ ಆಗತ್ತೆ, ನಥಿಂಗ್ ಟು ವರಿ. ಸೊ ತುಂಬಾ ನೀವು ನೋಡಿದ್ರೆ ಈ ಒಂದು ಡಿಸೆಂಬರ್ ಮಂತ್ ಇಂದ ಎಲ್ಲ ಎನರ್ಜಿ ರಿವರ್ಸ್ ಬ್ಯಾಕ್ ಅಂತಲೇ ಇದೆ. ಸೊ ಬರ್ತಾ ಕರ್ಮಫಲದಾತ ಏನ್ ರಾಜ್ಯ ಆಳ್ಕೊಂಡ್ ಬಂದ್ರು, ಏನ್ 24 ಆಳ್ಕೊಂಡ್ ಬಂದ್ರು, ಸೊ ಹೋಗ್ತಾ ನಿಮ್ಮ ಕರ್ಮಗಳು ನಿಮ್ ಮೇಲೆ ಯಾರ್ಯಾರು ಎಸೆದಿದ್ರು ಆ ಕಲ್ನೆಲ್ಲ ಅವ್ರ ಮೇಲೆ ಎಸ್ಬಿಟ್ಟು ಹೋಗೋ ರೀತಿಲಿ ಇದೆ. ನಂಗೆ ಗೊತ್ತಿಲ್ಲ ಇದು ಅವರಿಗೆ ಎಚ್ಚರಿಕೆ ಕೊಡೋದು ಅಥವಾ ಅವ್ರನ್ನ ಹಾಗೆ ಮಾಡ್ಬೇಡ ಅಂತ ಹೇಳೋದು ಗೊತ್ತಿಲ್ಲ. ಒಟ್ನಲ್ಲಿ ನೀವ್ ಒಳ್ಳೇದನ್ನ ಬಯಸಿ, ನಿಮ್ಗೆ ಒಳ್ಳೇದ್ ವಾಪಸ್ ಬರುತ್ತೆ, ಇಷ್ಟು ಮಟ್ಕ ಹೇಳ್ಬಲ್ಲೆ. ಒಳ್ಳೇದಾಗತ್ತೆ, ಯಶಸ್ಸು ಬರುವಂತ ಸಾಧ್ಯತೆ ಇದೆ, ಪ್ರೀತಿ ಬರುವಂತ ಸಾಧ್ಯತೆ ಇದೆ, ಒಂದು ಅವಾರ್ಡ್ ವಿನ್ನಿಂಗ್ ಮೂಮೆಂಟ್ ಕೂಡ ಬರುವಂತ ಸಾಧ್ಯತೆ ಇದೆ, ಯಶಸ್ಸು ನಿಮ್ದೇನೆ. ಸೊ ಚಿಲ್ಡ್ರನ್ ಪಾಪು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ವಿಶೇಷವಾದಂತ ಪಾಪು ಬರುತ್ತೆ, ವಿಶೇಷವಾದಂತ ಪಾಪು ಬರುತ್ತೆ, ಎಂಜಾಯ್ ಮಾಡಿ. ಜೊತೆಗೆ ನಿಮ್ಗೆ ಡಿವೈನ್ ಗೈಡೆನ್ಸ್ ಕೂಡ ಬರ್ತಾ ಇದೆ. ಸೊ ಗಣೇಶ ಕೂಡ ನಿಮ್ಮ ಪರಿಸ್ಥಿತಿ ನೋಡಿ ಎಲ್ಲೋ ಒಂದ್ ಕಡೆ ಕಣ್ಣೀರ್ ಹಾಕಿದ್ದು ತ್ರಿಮೂರ್ತಿಗಳಿಗೆ ಇಷ್ಟ ಆಗ್ಲಿಲ್ಲ. ಹಾಗಾಗಿ ಅವರಿಂದ ಒಂದು ವಿಶೇಷವಾದಂತ ಗೈಡೆನ್ಸ್ ಅನ್ನ ಗಣೇಶ ಪಡ್ಕೊಂಡು, ಗಣೇಶ ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾದಂತ ಆಶೀರ್ವಾದನ ತಂದು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಸಮಸ್ಯೆ ಮಾಡಿರಬಹುದು, ಸೊ ಗಣೇಶನಿಗೆ ಬೇರೆಯವ್ರ ಗೈಡೆನ್ಸ್ ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಗಣೇಶ ತನ್ನ ಹೈಯರ್ ಸೆಲ್ಫ್ ಇಂದ ಗೈಡೆನ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ, ತಮ್ಮ ಗುರುಗಳಿಂದ ಗಣೇಶ ಗೈಡೆನ್ಸ್ ಪಡ್ಕೊಂಡು ನಿಮ್ಮ ಜೀವನಕ್ಕೆ ಯಶಸ್ಸನ್ನ ತಂದು ಕೊಡ್ತಿದ್ದಾರೆ. ಇದು ಮೊದಲನೇದು. ಇದು ಎರಡನೇದು. ಸಾರಿ, ಇದು ಮೂರನೇದು. ಹೀಲಿಂಗ್, ನಿಮ್ಗೆ ಹೀಲಿಂಗ್ ಅಗತ್ಯ ಇದೆ ಅಂತ ಅನ್ಸುತ್ತೆ. ಸೊ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ ನಿಮ್ಗೆ ಇನ್ನಷ್ಟು ಹೀಲಿಂಗ್ ಸಿಗುವಂತ ಸಾಧ್ಯತೆಗಳು ಇದೆ. ಸೊ ಹೀಲಿಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ, ಪ್ರೊಟೆಕ್ಷನ್ ಕೂಡ ಇದೆ ಅನ್ನುವಂಥದ್ದು ಇದೆ. ಮೊದಲನೇದು, 2, 3. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಓಕೆ, ಸಂತೋಷವಾಗಿ ಹೋಗ್ಬಿಟ್ ಬನ್ನಿ. ಭಕ್ತಿಯಿಂದ ಏನೋ ಒಂದು ಕಾರ್ಯ ಮಾಡ್ಬೇಕು, ನಿಮ್ ಮನ್ಸಿಗೆ ಖುಷಿ ಕೊಡುವಂತ ರೀತಿಲಿ ಭಕ್ತಿನ ಮಾಡ್ಬಿಟ್ ಬನ್ನಿ, ಪೂಜೆನ ಸಲ್ಲಿಸಿ ಬನ್ನಿ. ಶಿವನಿಗೆ ಅಭಿಷೇಕ ಮಾಡುವಂತ ಸೌಭಾಗ್ಯ ನಿಮ್ಗೆ ಸಿಗತ್ತೆ, ಶಿವಾಲಯಕ್ಕೆ ಹೋಗಿ ಬರ್ತೀರಾ ಅನ್ನುವಂಥದ್ದು ಇದೆ. ಸೊ ನನ್ಗೆ ಈ ಕಾರ್ಡು ಇವಾಗ ನಾನು ಗೋಕರ್ಣ ಹೊರಟಿದ್ದೀನಿ, ನನ್ನ ತಮ್ಮನಿಗೆ ಕಾರ್ಯ ಮಾಡಿ ಬರೋದಿಕ್ಕೆ ನಂಗೆ ಆ ಎನರ್ಜಿ ಬರ್ತಿದೆ. ಎಸ್, ಸ್ವಲ್ಪ ಬೇಜಾರಲ್ಲಿ ಇದೆ, ಅದಕ್ಕೆ ಖುಷಿಯಾಗಿ ಮಾಡಿ ಅಂತ ನನ್ಗೆ ಇಲ್ಲಿ ಮೆಸೇಜ್ ಬಂದಂಗಾಯ್ತು. ಸೊ
ಸಾಧ್ಯ ಆದಷ್ಟು ಸಮಾಧಾನದಿಂದ ಮಾಡ್ಬರುವಂತ ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ. ಸೊ ಎಸ್, ಏನೇ ಮಾಡೋದಾದ್ರೂ ಭಕ್ತಿ ಆಗ್ಲಿ, ಪ್ರಾರ್ಥನೆ ಆಗ್ಲಿ ಮನಸ್ಸಿಟ್ಟು ಮಾಡಿ. ಪೂಜೆ ಮಾಡೋದಾದ್ರು ಅಥವಾ ಪ್ರಾರ್ಥನೆ ಮಾಡೋದಾದ್ರು ಮನಸ್ಸಿಟ್ಟು ಮಾಡಿ. ಸಿಟ್ಟಿಂದ ಕೋಪದಿಂದ ಮುನ್ಸ್ಕೊಂಡು ಯಾವುದೇ ಪೂಜೆನ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಹೆಚ್ಚು ಭಕ್ತಿಗೆ ಒಲಿತಾನೆ ಭಗವಂತ. ನಿಮ್ಮ ಹೃದಯಕ್ಕೆ ಆಗಿರುವಂತ ಗಾಯನ ಸರಿಪಡಿಸುವಂತ ಪ್ರಯತ್ನನ ಭಗವಂತ ಪಡ್ತಾನೆ, ಕೊಡ್ತಾನೆ ಅನ್ನುವಂಥದ್ದು ಕೂಡ ಇದೆ. ಸೊ ಬ್ಲೆಸ್ಸಿಂಗ್ಸ್ ಬೇಕು ಅಂದ್ರೆ ಒಂಚೂರು ಗಮನ ಕೊಟ್ಟು ಒಳ್ಳೆ ಮನ್ಸಿಂದ ಭಗವಂತನ ಮೇಲೆ ಕೋಪ ಬಿಟ್ಟು ಪೂಜೆ ಮಾಡಿ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ನಿಮ್ಮ ಸೆಕೆಂಡ್ ಚಕ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಒಂದು ಹೊಟ್ಟೆಗೆ ಸಂಬಂಧಪಟ್ಟಂಗೆ ಏನಾದ್ರೂ ಸಮಸ್ಯೆಗಳಿದ್ರೆ ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ರಿಲೇಶನ್ಶಿಪ್ ಗ್ರೋತ್ ಆಗುವಂತ ಸಾಧ್ಯತೆ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಎಲ್ಲೋ ಪ್ರಯಾಣದಲ್ಲಿ ಒಂಚೂರು ಹೆವಿ ಎನರ್ಜಿ ಇದೆ ಅಂತ ಅನ್ಸುತ್ತೆ. ಎನರ್ಜೆಟಿಕ್ ಮೂಮೆಂಟ್ ನ ಹೇಳ್ತಾ ಇದೆ. ಸ್ಪಿರಿಚುವಲ್ ಪ್ರಾಕ್ಟೀಸ್ ನ ಮಾಡಿ ಅಂತ ಹೇಳ್ತಾ ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ನಿಮ್ಮ ಭಕ್ತಿಗೆ, ಪೂಜೆಗೆ, ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಅಥವಾ ನಿಮ್ಮ ಜೀವನದಲ್ಲಿ ಒಂದಷ್ಟು ಏನ್ ಹೇಳೋದು, ಒಂದು ಸ್ಪಿರಿಚುಯಾಲಿಟಿಗೆ ನೀವು ಏನಾದ್ರೂ ಇದ್ರೆ, ಸ್ಪಿರಿಚುಯಾಲಿಟಿಲಿ ನೀವೇನಾದ್ರೂ ಇದ್ರೆ, ಆ ಸ್ಪಿರಿಚುಯಾಲಿಟಿಲಿ ಏನ್ ಸಮಸ್ಯೆ ಮಾಡಿದ್ರು, ಯಾಕೆ ಸಮಸ್ಯೆ ಮಾಡಿದ್ರು, ಯಾರು ಸಮಸ್ಯೆ ಮಾಡಿದ್ರು, ಅವರಿಗೆಲ್ಲರಿಗೂ ಎನರ್ಜಿ ಬ್ಯಾಕ್ ಆದಷ್ಟು ಬೇಗ ಬೌನ್ಸ್ ಬ್ಯಾಕ್ ಆಗತ್ತೆ. ಸೊ ಅವರು ರೆಡಿ ಆಗಿದ್ರೆ ಸರಿ, ಇಲ್ಲ ಅಂದ್ರೆ ನೀವೇನ್ ಅನುಭವಿಸಿದ್ರು ಅದೆಲ್ಲ ಅವ್ರು ಅನುಭವಿಸ್ತಾರೆ. ಸೊ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ವಸ್ತುಗಳನ್ನ ಯಾರು ಕದೀದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಪೂಜೆ ಭಗವಂತನಿಗೆ ಹೋಗ್ತಿದ್ಯಾ ಅಥವಾ ಬೇರೆ ಎಲ್ಲಾದ್ರೂ ಹೋಗ್ತಿದ್ಯಾ, ನಿಮ್ಮ ಪೂಜಾ ಫಲ ಎಲ್ಲಿ ಹೋಗ್ತಾ ಇದೆ, ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ವಾರ್ನಿಂಗ್ ಇದೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿ ಇರಿ, ಶಾಂತವಾಗಿ ಇರಿ ಅನ್ನುವಂಥದ್ದು ಇದೆ. ಎಮೋಷನಲ್ ಆಗಿ ತುಂಬಾ ಇದಾಗ್ಬಿಡ್ತೀರಾ ಅನ್ನುವಂಥದ್ದು ಇದೆ. ಸೊ ತಾಳ್ಮೆಯಿಂದ ಇರೋರನ್ನ ತಾಳ್ಮೆಯಿಂದ ಇರಕ್ ಬಿಟ್ಬಿಡ್ಬೇಕು. ಸೊ ಅವ್ರನ್ನ ಕೆಣಕ್ಬಾರ್ದು ಅನ್ನುವಂಥ ಎಚ್ಚರಿಕೆ ಕೂಡ ಇದೆ ಇಲ್ಲಿ. ಸೊ ಒಂದು ನ್ಯೂ ಬಿಗಿನಿಂಗ್ ಇದೆ, ನ್ಯೂ ಬಿಗಿನಿಂಗ್ ಸಿಗತ್ತೆ ಮಾಡಿ ಅನ್ನುವಂಥದ್ದು ಇದೆ. ಸೊ ಎಸ್, ಸಮಥಿಂಗ್ ಏನೋ ಬೆಡ್ಡಿಗೆ ಸಂಬಂಧಪಟ್ಟಂಗೆ, ದೇವ್ರ ಮನೆಗೆ ಸಂಬಂಧಪಟ್ಟಂಗೆ ಎನರ್ಜಿ ಇದೆ. ಸೊ ಗಣೇಶ ಪಾಪು ಆಗಿ ಬರ್ತಾರೆ, ಪಾಪುನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಮಸ್ತೆ. ಎಲ್ಲರ ಜೀವನ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಲಿ. ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ಪುನರ್ಜನ್ಮದ ಹಾದಿಗೆ ನನ್ನ ತಮ್ಮ ಹೋಗೋ ಹಾಗಾಗ್ಲಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ವಾಗ್ದೇವಿ ತಂಡದ ಮೇಲೆ, ವಾಗ್ದೇವಿ ಮೇಲೆ ಅಲ್ಲ, ನನ್ನ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ತಪ್ಪಾಗಿ ಹೇಳಿದ್ರೆ ಕ್ಷಮಿಸಿ. ಸೊ ಬೈ ಮಿಸ್ಟೇಕ್ ಬಂದ್ಬಿಡ್ತು. ಒಳ್ಳೇದಾಗ್ಲಿ.